ಈ ವೆಜಿಟೇರಿಯನ್ಸು ಮತ್ತು ನಾನ್ ವೆಜಿಟೇರಿಯನ್ಸು ಇವರಲ್ಲಿ ಯಾರಲ್ಲಿ ಡಯಾಬಿಟಿಸ್ ಜಾಸ್ತಿ ಕಾಮನ್ ಅಂತಕ್ಕಂಥ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ನಾವೆಲ್ಲ ಏನು ಅನ್ಕೊತೀವಿ, ಈ ವೆಜಿಟೇರಿಯನ್ಸ್ ಅಂತಂದರೆ ಇವರು ಕಾರ್ಬೋಹೈಡ್ರೇಟ್ ಯೂಸ್ ಮಾಡ್ತಾರೆ, ಪ್ರೋಟೀನ್ ಅಂಶ ಇದರಲ್ಲಿ ಇರೋದಿಲ್ಲ ಇವರು ಊಟದಲ್ಲಿ. ಬಟ್ ನಾನ್ ವೆಜಿಟೇರಿಯನ್ಸ್ ಏನು ಯೂಸ್ ಮಾಡ್ತಾರೆ, ಕಾರ್ಬೋಹೈಡ್ರೇಟ್ ಕಡಿಮೆ ಯೂಸ್ ಮಾಡ್ತಾರೆ, ಪ್ರೋಟೀನ್ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗಾಗಿ ನಾನ್ ವೆಜಿಟೇರಿಯನ್ಸಲ್ಲಿ ಡಯಾಬಿಟಿಸ್ ಕಡಿಮೆ ಅಂತ ಅನ್ಕೊತೀವಿ ನಾವು. ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಏನಿದೆ ಅಂತ ಹೇಳ್ತೀನಿ. ಈ ವೆಜಿಟೇರಿಯನ್ಸು ನೋಡಿ, ನೀವು ವೆಜಿಟೇರಿಯನ್ನು ರೈಸ್ ಊಟ ಮಾಡ್ತೀರಾ, ಚಪಾತಿ ತಿಂತೀರಾ, ರೊಟ್ಟಿ ತಿಂತೀರಾ, ಜೋಳದ ರೊಟ್ಟಿ ತಿಂತೀರಾ. ಆದರೆ ಬರೇ ರೈಸ್ ಅಥವಾ ರೊಟ್ಟಿ ಬರೇ ಚಪಾತಿ ತಿನ್ನಲಿಕ್ಕಾಗುತ್ತಾ? ಇಲ್ಲ. ಇದಕ್ಕೆ ಏನು ಆ್ಯಡ್ ಮಾಡ್ಕೊತೀವಿ ನಾವು? ತರಕಾರಿಗಳನ್ನೇ ಆ್ಯಡ್ ಮಾಡ್ಕೊತೀವಿ. ಪಲ್ಯ, ಚಪಾತಿ ಜೊತೆಗೆ ನಮಗಿಷ್ಟು ಪಲ್ಯ ಬೇಕಾಗುತ್ತೆ. ಸೊ ನಾವು ತಿಂತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ವೆಜಿಟೇರಿಯನ್ಸ್ ತಿನ್ನೋದೇನೆಂದರೆ ಕಾರ್ಬೋಹೈಡ್ರೇಟು ಪ್ಲಸ್ ಫೈಬರು, ಅಂದರೆ ತರಕಾರಿ ಇರ್ತಕ್ಕಂಥ ಫೈಬರು. ಹಾಗಾಗಿ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ಲು ಕಂಟ್ರೋಲಲ್ಲಿರುತ್ತೆ. ಬಟ್ ಈ ನಾನ್ ವೆಜಿಟೇರಿಯನ್ಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಪ್ರೋಟೀನ್ ತಿಂತಾರೆ, ಬರೇ ಪ್ರೋಟೀನ್ ಅಷ್ಟೇ ಅಲ್ಲ, ಬರೇ ಮಾಂಸ ತಿನ್ನಲಿಕ್ಕಾಗಲ್ಲ, ಇದ್ರ ಜೊತೆಗೆ ರೈಸ್ ಬೇಕು, ಇಲ್ಲ ಮುದ್ದೆ ಬೇಕು, ಇಲ್ಲ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು. ಹಾಗಾಗಿ ಕಾರ್ಬೋಹೈಡ್ರೇಟು ಪ್ಲಸ್ ಪ್ರೋಟೀನ್ ಎರಡನೇ ಯೂಸ್ ಮಾಡ್ತಾರೆ. ಬಟ್ ಇವರು ಫೈಬರ್ ಅಂದರೆ ತರಕಾರಿಗಳನ್ನು ತಿನ್ನಲ್ಲ ಇದ್ರ ಜೊತೆಗೆ. ಸೊ ಹಾಗಾಗಿ ಫೈಬರ್ ಅಂಶ ಇರೋದಿಲ್ಲ. ಸೊ ಹಾಗಾಗಿ ವೈಜ್ಞಾನಿಕವಾಗಿ ಹೇಳೋದಾದರೆ ಈ ನಾನ್ ವೆಜಿಟೇರಿಯನ್ಸಲ್ಲಿ ಈ ಡಯಾಬಿಟಿಸ್ ಜಾಸ್ತಿ. ಎರಡು ಕಾರಣ: ಒಂದನೇದಾಗಿ ಫೈಬರ್ ಅಂಶ ಕಡಿಮೆ ಇರುತ್ತೆ ಅವರ ಆಹಾರದಲ್ಲಿ. ಎರಡನೇದಾಗಿ ಏನಂತಂದರೆ ಈ ಹೈ ಪ್ರೋಟೀನ್ ಡಯಟ್ ಏನಿದೆಯಲ್ಲ, ಹೆಚ್ಚಿನ ಪ್ರಮಾಣದ ಪ್ರೋಟೀನು ಇನ್ಫ್ಲಮೇಷನ್, ಬಾಡಿನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡಿಬಿಟ್ಟು ಪ್ಯಾನ್ಕ್ರಿಯಾಸ ಡ್ಯಾಮೇಜ್ ಮಾಡಿ ನಿಮ್ಮ ಡಯಾಬಿಟಿಸ್ಗೆ ಕಾರಣ ಆಗುತ್ತೆ. ಈ ಡಯಾಬಿಟಿಸ್ ಅಂತಕ್ಕಂಥದ್ದು ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಅದಕ್ಕಿಂತ ಹೆಚ್ಚಾಗಿ ಯಾರು ಫೈಬರ್ ಅಂಶ ತಿನ್ನಲ್ವೋ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ವೆಜ್ ತಿನ್ನಿ ಅಥವಾ ನಾನ್ ವೆಜ್ ತಿನ್ನಿ, ಯಾವುದೇ ತಿಂದರೂ ಕೂಡ ಅದರಲ್ಲಿ 50% ತರಕಾರಿಗಳು ಸೇರಿಸ್ಕೊಂಡ್ರೆ, ಫೈಬರ್ ಸೇರಿಸ್ಕೊಂಡ್ರೆ ನಿಮ್ಮ ಡಯಾಬಿಟಿಸ್ ರಿಸ್ಕನ್ನು ಕಡಿಮೆ ಮಾಡ್ಬೋದು. ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಒಂದು ಸರಿಯಾದ ಮಾಹಿತಿ ಬೇಕು, ಅವರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.